ಈ ನಿನ್ನ ಶಿಷ್ಯನಿಗೆ ಆಶೀರ್ವಾದ ಮಾಡಿ. ಹೇಳು, ಎದ್ದೇಳು ಹುಲಿ. ಈ ನಿನ್ನ ಗುರುವಿನ ಮತ್ತು ಹುಟ್ಟೂರ ಕಲೆಯ ತವರಿನ ತೊಟ್ಟಿಲು ಈ ತೆಗ್ಗಿ ಸುತ್ತಮುತ್ತು 3 ರಾಜ್ಯಗಳು ಮೆಚ್ಚುವಂತೆ ಮಾಡಿದೆ. ನಿಜಕ್ಕೂ ನಿನ್ನಂತ ಶಿಷ್ಯನ ಪಡೆದ ನಾನೇ ಧನ್ಯ. ನಾನು ನಿನ್ನ ಹಾಗೆ ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ನನಗೆ ಈ ಬೆಳ್ಳಿ ಕಡ್ಗ ಹಾಕಿ ಬೆನ್ನು ತಪ್ಪಿದರು. ಇದನ್ನು ಇಂದು ನಿನಗೆ ದಾರಿ ಎರೆದು ಕೊಡುತ್ತಿದ್ದೇನೆ. ಕ್ರಾಂತಿ, ಇದು ಸದಾ ನಿನ್ನ ಕೈಯಲ್ಲೇ ಇರಲಿ. ಇದು ನಿನ್ನ ಕೈಯಲ್ಲಿರೋ ತನಕ ಸೋಲೆಂಬ ಸುಳಿವೇ ಸುಳಿಯೋದಿಲ್ಲ. ಇದು ಬರೀ ಕೇವಲ ಖಡ್ಗವಲ್ಲ, ಈ ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕೋ. ಗುರುದೇವ, ನೀವು ನನ್ನ ಮಾವನಾದರೂ ನನಗೆ ಕುಸ್ತಿ ಕಲಿಸಿದ ಗುರು. ನೀವು ಕೊಟ್ಟ ಈ ಕಾಣಿಕೆ ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಇದು ನನ್ನೊಂದಿಗೆ ಇರುತ್ತದೆ. ಗುರುಜಿ, ತಂದೆ ತಾಯಿಗಳಿಗಿಂತ ಮಿಗಿಲಾದ ಅಣ್ಣ ಅತ್ತಿಗೆ ಕೈ ತುತ್ತು ತಿಂದು ಬೆಳೆದ ಪುಂಡವಲಿ ಇದು. ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳನ್ನು ಗಡಗಡ ಅಂತ ನಡಗಿಸಿದ ಭೀಮರಾಣಗಡೆಯಲ್ಲಿ ಸಾಧಿಸಿದ ಪುಂಡವಲಿ ಇದು. ಶಭಾಷ್ ಕ್ರಾಂತಿ, ಶಭಾಷ್. ಈ ನಿನ್ನ ಶೂರತನದ ದಿಟ್ಟ ನುಡಿಗಳನ್ನು ಕೇಳಿ ಆರಿಸಿ ಆನಂದವಾಯಿತು. ಈ ರಾಜ್ಯದ ಅಧಿಪತಿಯಾದ ರುದ್ರೇಗೌಡನ ಬಲಗೈ ಬಂತ ಎಳಬರಿ ಇಲ್ಲದೆ ನಾಲಿಗೆ ಎಂದು ಬಾಯಿ ಬಂದಂತೆ ಮಾತನಾಡಿದರೆ ನಾಲಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಕೊಡಬೇಕಾಗುತ್ತದೆ. ಎತ್ತರದಿಂದ ಮಾತಾಡದೆ ಪುಣ್ಯ ಅಪ್ಪ ಸ್ಟಾರ್ಟಿಂಗ್ ಶುರು ಆತಲ್ರಿ, ಕಡ್ತಲ್ ಬಡ್ತಲ್ಲ. ಹೊಡಿತ್ರಿ ಕೋಲ್ ಮಿಂಚ, ಬಡಿತ್ರಿ ಸಿಡ್ಲ, ಬಂತ್ರಿ ನನ್ನ ಸೊಸ್ಸು. ಎಲೆಗೆ ಎತ್ತರ ಹೇಳಿವ್ಯಾ ಕತ್ತೆ ಕಿರುಮ. ಇನ್ನ ಹಿಂದೆ ಈ ಪೈಲಾರ್ ಗೊಂಬೆಗೆ ಒಂದು ಹಾರ್ಯಾರ ಬಡ ಮಗನ ಇಂದಲ್ಲ ನಾಳೆ ಈ ಹೊತ್ತು ನೋಡಿ ಇವ ನಾನು ನಿನ್ನ ಗುರು ದೇಹವನ್ನು ಕತ್ತರಿಸಿದ ತಂಡ. ನನ್ನ ಗುರುಗಳಿಗೆ ಅವಶ್ಯ ಶಬ್ದಗಳನ್ನು ಮಾತನಾಡದಲ್ಲೇ ಸಿಗರೇಟುಗೆ ಬಿಡೋಲೆ ಲುಚ್ಚ ನನ್ನ ಮಗನೇ. ಕ್ರಾಂತಿ, ಕ್ರಾಂತಿ, ಬಿಟ್ಟು ಬಿಡಿ ಅಲ್ಲವೇಕೆಯನ್ನು. ಗರುಡ, ನಿನ್ನ ಸೂರತನತೆ ಸಾಕ. ಇದು ಕುಸ್ತಿ, ಇದು ಯುದ್ಧ ಭೂಮಿಯೂ ಅಲ್ಲ, ರಾಜಕೀಯ ರಣರಂಗವೂ ಅಲ್ಲ. ಕುಸ್ತಿ ಕನಾಯಿತನ್ನುವುದು ನೆನಪಿನಲ್ಲಿಟ್ಟುಕೋ. ನನಗೆ ಉಪದೇಶ ಮಾಡಲು ನೀನೇನೋ ನನ್ನ ಗುರು ಅಲ್ಲ, ನಾನೇನೋ ನಿನ್ನ ಶಿಷ್ಯನೂ ಅಲ್ಲ. ಈ ಕಾಡಿನ ಹುಲಿತರ ಬೆಳೆಸಿದ ಈ ನಿನ್ನ ಇಲಿಯನ್ನು ಇಂದಲ್ಲ ನಾಳೆ ಮಣ್ಣ ಮುಗಿಸಿದ ಬಿಡಲಾರ ಈ ರಣಧೀರ. ಲೇಪಂಡನ ಮಗನೇ, ಅದು ನಿನ್ನ 7 ಜನ್ಮ ಜನಿಸಿ ಬಂದರೂ ಅದು ನಿನ್ನಿಂದ ಸಾಧ್ಯವಿಲ್ಲ. ಈ ನನ್ನ ಗುರುಗಳ ಕೃಪೆಯಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ, ಈ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ನಿನ್ನ ಎಲ್ಲವುಗಳನ್ನು ಪುಡಿ ಪುಡಿ ಮಾಡಿ
ಶ್ರೀಮಂತ ಗರುಡ್ರೆ, ಇದು ಕೆರಳಿದರೆ ಕರ್ನಾಟಕದ ಹುಲಿ, ಸಿಡಿದೆತ್ತರೆ ಭಾರತದ ಹೆಬ್ಬುದೆ, ಜನ್ಮ ಕೊಚ್ಚಿಕೊಂಡರೆ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನ ಹುಲಿ. ಬರ್ರಿ, ನನಗ್ ಗೊತ್ತೈತಿ ಮುಂದೇನ್ ಮಾಡ್ಬೇಕಂತ. ಮುಂದ್ ತೋರ್ಸು ನಮ್ ಪವರ್ ಏನೈತೆ ಅಂತ. ಮುಂದೆ ಏಕೆ? ನಾನು ಮನಸ್ಸು ಮಾಡಿದರೆ ಹಿಂದೆ ಇದೆ ತೋರಿಸುವ ಹಗಲ ರಕ್ಷಿಸೋಣ. ನಡಿಬೋರ ನಡೆ. ಇದು ಕಾಲಚಕ್ರದ ಆರಂಭ ಅಂತ್ಯದ ಈ ಗರುಡರಾಜ ಅಂಗೈಯಲ್ಲಿರೋದು. ಹೋಗಲೇ ಹೋಗು, ಅಂತೆ ಎಂಬ ಕಂತೆ ನನ್ನ ಕೈಯಲ್ಲಿದೆ ಎಂದು ನಿನ್ನ ಹಣೆ ಬರದಲ್ಲಿ ಬರೆದಿದ್ದರೆ ಅದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹೋಗಲಿ ಬಿಡು ಕ್ರಾಂತಿ, ಈ ಸಂತೋಷದ ಸುದ್ದಿಯನ್ನು ಮನೆಗೆ ಹೋಗಿ ನಿನ್ನ ಅಣ್ಣ ಅತ್ತಿಗಳೊಂದಿಗೆ ಹಂಚಿಕೋ. ನಾನು ಸ್ವಲ್ಪ ಗರಡಿ ಮನೆ ಕಡೆ ಹೋಗಿ ಹುಡುಗರು ತಾಲೀಮ್ ಮಾಡುವುದನ್ನು ನೋಡಿಕೊಂಡು ಬರುವೆ. ನಿಮ್ಮ ಎಷ್ಟಂತೆ ಆಗಲಿ ಗುರುದೇವ. ಗೆಲುವಿನ ಅಮಲವನ್ನು ತಲೆ ಮೇಲೆ ಏರಿಸಬಾರದು, ಸೋಲಿನ ನೋವನ್ನು ಮನಸ್ಸಿನೊಳಗೆ ಇಳಿಸಬಾರದು ಎಂಬ ನನ್ನ ಅಣ್ಣನ ಅಮೃತವಾಣಿಯನ್ನು ನಾನೆಂದೂ ಮರೆಯೋದಿಲ್ಲ. ಮುಡಿದ ಮಣ್ಣಿಗೆ ತೊಟ್ಟು ಮಂದಹಾಸದಿಂದ ಬೀರುವ ಈ ನನ್ನ ಅರಗಿಣಿ ಈ ಜನರ ಮಧ್ಯೆ ಚಂದ್ರನಂತೆ ಹೊಳೆಯುತ್ತಿದ್ದಳು. ಎಲ್ಲಿ ಮರೆಯಾದಳು ಆ ನನ್ನ ಚಂದ್ರಮುಖಿ. ನೀನಾ? ನನ್ನ ಎರಡು ಕಣ್ಣುಗಳು ಈ ಜನರ ಮಧ್ಯೆ ನಿನ್ನನ್ನೇ ಹುಡುಕುತ್ತಿದ್ದವು. ಕ್ರಾಂತಿ, ನಿಜವಾಗ್ಲೂ ಇವತ್ತು ಕುಸ್ತಿಯಲ್ಲಿ ಈ ನಿಮ್ಮ ಸಾಹಸವನ್ನು ಕಂಡು ನಾನು ತುಂಬಾ ಖುಷಿಯಾಗಿದ್ದೇನೆ. ಅದು ಅಲ್ಲದೆ ನಾನೇ ಶೂರಾದಿ ಶೂರ, ನಾನೇ ವೀರಾದಿ ವೀರ ಅಂತ ಹೆಮ್ಮೆಯಿಂದ ಸೊಕ್ಕಿನಿಂದ ಮಾತಾಡೋ ಆ ಗರುಡರಾಜನ ಸಾವಿರಾರು ಜನರ ಮಧ್ಯೆ ಮಣ್ಣು ಮುಕ್ಕಿಸಿದೆಯಲ್ಲ, ಅದಕ್ಕೆ ನನಗೆ ಪರಮಾನಂದವಾಗಿದೆ. ಪರಮಾನಂದ ಅಷ್ಟೇ ಅಲ್ಲ ಕಾವೇರಿ, ನನಗೆ ಹಾಲು ಕುಡಿದಷ್ಟು ಖುಷಿ ಆಗುತ್ತಿದೆ. ಮಳೆ ಬಂದರೆ ಮರಳಿ ನಿಲ್ಲಬೇಡ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ, ದುಃಖ ಆದಾಗ ಹೇಳುವ ನನ್ನ ಗುರುಗಳಿಗೆ ನಂಬಿರೋ ದೇವರನ್ನು ಕೈ ಬಿಡಬೇಡ ಎನ್ನುವ ಹಾಗೆ ನನ್ನ ಗುರುವಿನ ಅಮಲವನ್ನು ತೋರಿಸಿದ ಪ್ರಾಣಕ್ಕೆ ಕೊಡುವ ಈ ಗೆಳತಿ ನನ್ನೊಂದಿಗಿರುವಾಗ ಈ ಕ್ರಾಂತಿಗೆ ಸೋಲೆಂಬ ಅಕ್ಷರವೇ ಇಲ್ಲ. ಅಳಿಸಲಾಗದ ಚಿತ್ರ ಪ್ರಕೃತಿ, ಕಲಿಯಲಾಗದ ವಸ್ತು ಗುರು ಕಲಿಸಿದ ವಿದ್ಯೆ, ಸೋಲಿಸಲಾಗದ ಶಕ್ತಿ ನಾವು ಕಾಪಾಡಿಕೊಂಡ ಬಂದ ಸತ್ಯ, ಬಿಡಿಸಲಾಗದ ಬಂಧನವೇ ಈ ನಿಷ್ಕಲ್ಮಶವಾದ ಪ್ರೀತಿ. ಬಾಲದಿಂದ ಕೂಡಿದ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕೆಂದರೆ ಈ ಸುಂದರ ಸಮಯದಲ್ಲಿ ನಾನು ನಿನಗೆ ಮರೆಯಲಾಗದ ಕಾಣಿಕೆ ಕೊಡಬೇಕೆಂದರೆ ಎಲ್ಲಿ ಅದೇನಂತ ಬೇಗ ತೋರಿಸಿ. ಕಣ್ಣು ಮುಚ್ಚು, ಹಾಗಾದರೆ ತೋರಿಸ್ತೇನೆ. ಅಯ್ಯೋ, ಮೂಗುತಿಯನ್ನು ಕೊಟ್ಟಿದ್ದೀರಾ? ವಾಹ್, ಎಷ್ಟೊಂದು ಸುಂದರವಾಗಿದೆ ಈ ಮೂಗುತಿ. ಇದು ಮುತ್ತೈದೆಯ ಸಂಕೇತ. ನಿಜ ಹೇಳ್ಬೇಕಂದ್ರೆ ಕ್ರಾಂತಿ, ಇಂಥ ಕಾಣಿಕೆಯನ್ನು ಯಾರು ಯಾರಿಗೂ ಕೊಡುವುದಿಲ್ಲ. ನನ್ನ ಜೀವನದಲ್ಲಿ ಮರೆಯಲಾದಂತ ಕಾಣಿಕೆಯನ್ನೇ ನನಗೆ ನೀವು ಕೊಟ್ಟಿದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ ಇದು ಮುತ್ತೈದೆಯರ ಸಂಕೇತ.
ನಿಜವಾಗ್ಲು ಇವತ್ತು ನಾನು ಮುತ್ತೈದೆಯಾದೆ. ಈ ಸುಂದರ ಸಮಯದಲ್ಲಿ ನಿನಗೆ ಮರೆಯಲಾಗದ ಮೂಗುತಿ ಕೊಟ್ಟಿರುವೆ. ಅದಕ್ಕಾಗಿ ಏನಾರ ಒಂದು ಸಿಹಿಯಾದ ಏನಾರ ಹೇಳುವೇನ? ಹೇಳುವುದಕ್ಕೇನಿದೆ, ಈ ಸಂತೋಷದ ಸಮಯದಲ್ಲಿ ನಿಮ್ಮೊಡನೆ ಹಾಡಿ ಕುಡಿಬೇಕನ್ನೋದೇ ನನ್ನ ಆಸೆ. ಆದ್ರೆ ಮೊದಲು ನನ್ನದೊಂದು ವಿಚಾರ. ಕ್ರಾಂತಿ, ಆದಷ್ಟು ಬೇಗನೆ ನಾವಿಬ್ಬರು ಮನಸಾರಿ ಒಪ್ಪಿಕೊಂಡಿದ್ದೇವೆ. ಆದ್ರೆ ನಾನು ನಿನ್ನನ್ನು ಇಷ್ಟೊಂದು ಮನಸಾರಿ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಆ ನಮ್ಮ ಅಣ್ಣ ಕ್ರೂರಿ ಹೃದಯನ ಕೈಯಿಂದ ನಾನು ಆದಷ್ಟು ಬೇಗನೆ ಆ ಬಂಧನದಿಂದ ಪಾರು ಮಾಡಿ ಈ ನಿಮ್ಮ ತೋಳ ದಿಂಬಿನ ಮೇಲೆ ನಾನು ಮಲಗಿ ನಿದ್ರಿಸಬೇಕೆನ್ನೋದೇ ನನ್ನ ಆಸೆ. ನನ್ನನ್ನು ಯಾವಾಗ ಆ ಬಂಧನದಿಂದ ಪಾರು ಮಾಡ್ತೀರಾ ಅಂತ ಕೇಳಬಹುದೇ? ಆಯ್ತು, ನನ್ನ ಕೆಲಸ ಇದೆ, ನಾಳೆ ಮತ್ತೆ ಸುಗಣ ಹೇಳ್ತೇನೆ. ಪ್ರೇಮ